ಪ್ರಿಯ ವೀಕ್ಷಕರೇ, ಒಬ್ಬ ವ್ಯಕ್ತಿ ತನ್ನ ಬೊಗಸೆಯಲ್ಲಿ ಪಾರಿವಾಳ ಹಕ್ಕಿಯನ್ನು ಹಿಡಿದಾಗ ಆ ಹಕ್ಕಿ ಅಂಗೈನ ಹಸ್ತದ ಮೇಲೆ ಅತ್ತಿತ್ತ ಓಡಾಡುತ್ತಾ ತನ್ನ ಮುದ್ದಾದ ಕೊಕ್ಕಿನಿಂದ ಹಕ್ಕಿ ಹಿಡಿದ ವ್ಯಕ್ತಿಯ ಬೆರಳನ್ನು ಕುಟುಕಿದರೆ ಆ ವ್ಯಕ್ತಿಗೆ ಉಂಟಾಗುವ ಆನಂದ, ತೃಪ್ತಿ ಅಷ್ಟಿಷ್ಟಲ್ಲ. ಅದೇ ವ್ಯಕ್ತಿ ಅಂಗೈಯಲ್ಲಿನ ಹಕ್ಕಿಯನ್ನು ಹಾರಿಬಿಟ್ಟಾಗ ಆ ಹಕ್ಕಿ ಸ್ವಚ್ಛಂದವಾಗಿ, ಸ್ವತಂತ್ರವಾಗಿ ಅತಿ ಎತ್ತರಕ್ಕೆ ಹಾರುತ್ತೆ. ಹಾಗೆ ಹಾರುವ ಹಕ್ಕಿಯನ್ನು ಹಾರಿಬಿಟ್ಟ ವ್ಯಕ್ತಿ ಮೇಲಕ್ಕೆ ಕತ್ತೆತ್ತಿ ನೋಡಿದಾಗ, ಹಕ್ಕಿಯನ್ನು ನೋಡುವಾಗ ಆ ಹಕ್ಕಿ ಬಾಜಿ ಮಾಡುತ್ತದೆ. ಆ ವ್ಯಕ್ತಿ ಆ ಬಾಜಿ ಮಾಡೋದನ್ನು ನೋಡಿ ಆನಂದ ಪಡುತ್ತಾನೆ. ಆ ಆನಂದದ ಮುಂದೆ ಅವನಿಗೆ ಕೋಟಿ ಕೊಟ್ಟರೂ ಅಂತಹ ಆನಂದ ಸಿಗುವುದಿಲ್ಲ. ಅಂದ ಹಾಗೆ ಹಕ್ಕಿ ಬಾಜಿ ಮಾಡುವುದೆಂದರೆ ಅದು ಗಾಳಿಯಲ್ಲೇ ಪಲ್ಟಿ ಹೊಡೆಯುವುದು. ಪಾರಿವಾಳಗಳನ್ನು ಸಾಕುವವರಿಗೆ ಶೋಕ್ದಾರ್ ಅನ್ನುತ್ತಾರೆ. ಪಾರಿವಾಳಗಳನ್ನು ಸಾಕುವುದೆಂದರೆ ಅದು ಅವರ ಅಂತರಂಗದ ಹಕ್ಕಿಯ ಪ್ರೀತಿ. ಒಂದು ತಾಯಿ ತನ್ನ ಕಂಕುಳಲ್ಲಿ ಮಗುವನ್ನೆತ್ತಿಕೊಂಡು ಒಂದೊಂದೇ ಕೈತುತ್ತನ್ನು ತಿನ್ನಿಸುವ ರೀತಿಯಲ್ಲೇ ಪಾರಿವಾಳ ಸಾಕಿದವರು ಕೆಲವೊಮ್ಮೆ ಒಂದೊಂದೇ ಕಡಲೆಕಾಳನ್ನು ಪಾರಿವಾಳದ ಚಿಕ್ಕ ಬಾಯಿಗೆ ಪ್ರೀತಿಯಿಂದ ತಿನ್ನಿಸುತ್ತಾರೆ. ಒಬ್ಬೊಬ್ಬರಿಗೂ ಒಂದೊಂದು ಬಗೆಯ ಸಾಕು ಪ್ರಾಣಿಗಳ ಬಗ್ಗೆ ಗಳನ್ನು ಸಾಕಿ ಹಾಯ್ ಡಾಗಿ, ಹಾಯ್ ಪುಸಿ ಅಂತ ಕರೆಯೋದು ಸುಲಭ. ಆದರೆ ಪಾರಿವಾಳಗಳನ್ನು ಸಾಕುವುದು ಸುಲಭವಲ್ಲ. ಅದಕ್ಕೆ ಅಪಾರವಾದ ಕಾಳಜಿ, ತಾಳ್ಮೆ, ಪರಿಶ್ರಮಗಳು ಮಾತ್ರವಲ್ಲ, ಅಪ್ಪಟ ಪ್ರೀತಿಯೂ ಸಹ ಮುಖ್ಯ. ವೀಕ್ಷಕರೇ, ನೀವು ಕುತೂಹಲದಿಂದ ಕಾಯುತ್ತಿರುವ ಅಂಶ ಏನು ಅಂತ ನನಗೆ ಗೊತ್ತು. ಭೂಗತ ಜಗತ್ತಿಗೂ ಪಾರಿವಾಳಗಳನ್ನು ಸಾಕುವುದಕ್ಕೂ ಏನು ಸಂಬಂಧ ಅನ್ನೋದೇ ನಿಮ್ಮ ಪ್ರಶ್ನೆ ತಾನೆ? ಎಸ್, ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ವಿವರಗಳನ್ನು ನೀಡುವ ಮುನ್ನ ಒಂದು ವಿಚಾರವನ್ನು ಸ್ಪಷ್ಟಪಡಿಸುತ್ತೇನೆ. ಐ ವಿಲ್ ಕ್ಲಾರಿಫೈ ದಟ್ ಪಾಯಿಂಟ್. ಪಾರಿವಾಳಗಳನ್ನು ಸಾಕಿದವರೆಲ್ಲ ರೌಡಿಗಳಲ್ಲ. ಹಾಗೆಯೇ ರೌಡಿಗಳಿಗೆ ರೌಡಿ ಎಂಬ ಪಟ್ಟ ಬರುವ ಮುನ್ನವೇ ಅವರು ಬಾಲ್ಯದಲ್ಲೇ ಪಾರಿವಾಳ ಹಕ್ಕಿಗಳ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಂಡಿರುತ್ತಾರೆ. ಅಂಡರ್ ವರ್ಲ್ಡ್ನಲ್ಲಿ, ಅಂದರೆ ಅಂದಿನ ಕಾಲದಲ್ಲಿ ಪಾರಿವಾಳ ಹಕ್ಕಿಗಳ ವಿಚಾರವಾಗಿ ಗಲಾಟೆಗಳು, ಬಡಿದಾಟಗಳು ಆಗ್ತಾ ಇತ್ತು. ಜನರಲ್ ಕಾರಣವೆಂದರೆ ಒಬ್ಬರು ಒಂದು ಹಕ್ಕಿಯನ್ನು ಆರಿಸಿದಾಗ ಆ ಹಕ್ಕಿ ಬೇರೆಯ ಕಟ್ಟಡದ ಮೇಲೆ ಇಳಿದಾಗ ಮತ್ತೊಬ್ಬ ಶೋಕ್ದಾರ್ ಆ ಹಕ್ಕಿಯನ್ನು ಹಿಡಿದುಕೊಂಡು ಹೋಗಿಬಿಟ್ಟರೆ ಅಲ್ಲೇ ಶುರುವಾಗುತ್ತಿತ್ತು ಬಡಿದಾಟ.
ಹಳೆ ಕಾಲದಲ್ಲಿ ಬಡಿದಾಟವೆಂದರೆ ಒಂದು ಡಿಚ್ಚಿ ಒಂದು ಗುಡ್ದ ಅಷ್ಟೇ. ತುಂಬ ದೊಡ್ಡ ರೌಡಿ ಎಂದರೆ ಒಂದೇ ಒಂದು ಕುರ್ಪು. ಓಕೆ, ಕಮಿಂಗ್ ಟು ದ ಮೇಜರ್ ಪಾರ್ಟ್ ಆಫ್ ದ ಸ್ಟೋರಿ. ಬೆಂಗಳೂರು ಭೂಗತ ಲೋಕದಲ್ಲಿ ಪಾರಿವಾಳಗಳ ಶೋಕಿ ಇದ್ದವರು ಯಾರ್ಯಾರು ಗೊತ್ತಾ? ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಆ್ಯಂಡ್ ದ ವರ್ಲ್ಡ್ ಆಫ್ ಪಿಜನ್ಸ್. ಈ ವಿಚಾರವಾಗಿ ಮೊದಲಿಗೆ ಹೇಳಬೇಕಾದ ಹೆಸರು ಅಂದರೆ ಅದು ಹಕ್ಕಿರಾಮ. ಅಂದಿನ ಭೂಗತ ಜಗತ್ತಿನಲ್ಲಿ ಹಕ್ಕಿರಾಮ ಅಂತಾನೆ ಹೆಸರಾಗಿದ್ದ ಖತರ್ನಾಕ್ ರೌಡಿ ಎಂದರೆ ಅದು ಹಕ್ಕಿರಾಮ. ಮಲ್ಲೇಶ್ವರ, ಗುಟ್ಟಳ್ಳಿ, ಪೈಪ್ಲೈನ್, ಹುಲ್ಛತ್ರ ಹೀಗೆ ಬೆಂಗಳೂರಿನ ಅನೇಕ ಕಡೆ ಹಕ್ಕಿರಾಮನ ಹವಾಯಿತು. ಅಂದ ಹಾಗೆ ಹಕ್ಕಿರಾಮ ಅಂತ ಹೆಸರು ಬರಲು ಕಾರಣವೇನು ಗೊತ್ತೇ? ಒಂದು, ಹುಲ್ಲು ಛತ್ರದಲ್ಲಿ ರಾಮ ಎಲ್ಲ ಬಗೆಯ ಪಾರಿವಾಳಗಳನ್ನು ಸಾಕುತ್ತಿದ್ದ. ಸುಮಾರು 50ರಿಂದ 100ಕ್ಕೂ ಹೆಚ್ಚು ಪಾರಿವಾಳ ಹಕ್ಕಿಗಳನ್ನು ಸಾಕುತ್ತಿದ್ದ. ಅಷ್ಟೇ ಅಲ್ಲ, ತನ್ನ ಪಾರಿವಾಳ ಹಕ್ಕಿಗಳನ್ನು ಹಿಡಿಯಲು ಹೋದಾಗ ಮನೆಗಳ ಮೇಲೆ ಹಕ್ಕಿಯಂತೆ ಹಾರಿ ಹಾರಿ ಹಿಡಿಯುತ್ತಿದ್ದ. ಆ ಕಾರಣಕ್ಕೆ ಹಕ್ಕಿರಾಮ ಅಂತ ಹೆಸರು ಬಂತು. ಓಕೆ, ಮುಂದೆ ನೋಡೋಣ. ಅಂದಿನ ಭೂಗತ ಜಗತ್ತಿನಲ್ಲಿ ಅಂದರೆ ಭೂಗತ ದೊರೆ ಜೈರಾಜ್ ಜಮಾನದಲ್ಲಿ ಅಬ್ಬರಿಸಿ ಬೊಬ್ಬಿರಿದು ಬೆರೆಯುತ್ತಿದ್ದ ರೌಡಿ ಎಂದರೆ ಅದು ಗೆಡ್ಡ ನಾಗರಾಜ್. ಗೆಡ್ಡ ನಾಗರಾಜರವರ ತಮ್ಮ ಕಿಟ್ಟಿ ಕೂಡ ಶೋಕ್ದಾರ್ ಅಂದರೆ ಪಾರಿವಾಳಗಳನ್ನು ಸಾಕಿದ್ದ. ಇದೇ ಕಿಟ್ಟಿಯ ಗರಡಿಯಲ್ಲಿ ಪಳಗಿದ್ದು ಸೈಲೆಂಟ್ ಸುನೀಲನ ಅಂಡರ್ವರ್ಲ್ಡ್ ಸ್ಟೋರಿಯೇ ಒಂದು ಬಗೆಯಾದರೆ ಸುನೀಲನ ಪಾರಿವಾಳದ ಪ್ರೀತಿ ಒಂದು ಸಪರೇಟ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸುನೀಲ ಮರಿಯಪ್ಪನ ಪಾಳ್ಯದಲ್ಲಿ ಪಾರಿವಾಳಗಳನ್ನು ಸಾಕಿದ್ದ. ಸುನೀಲನ ಬಿಡುವಿನ ವೇಳೆಯಲ್ಲಿ ಹೆಚ್ಚಾಗಿ ಇರುತ್ತಿದ್ದದ್ದೇ ಪಾರಿವಾಳಗಳ ಜೊತೆ. ಅಂದಿಗೆ ಸುನೀಲನ ಚಟುವಟಿಕೆ ಹೆಚ್ಚಾಗಿ ಇದ್ದದ್ದು ರಾಜಾಜಿನಗರ 2ನೇ ಹಂತ, ಮರಿಯಪ್ಪನ ಪಾಳ್ಯ, ಗಾಯತ್ರಿ ನಗರ ಸುತ್ತಮುತ್ತ ಎಲ್ಲ ಪ್ರದೇಶಗಳಲ್ಲಿ ಪಾರಿವಾಳದ ಪ್ರಿಯರು ಹೆಚ್ಚಾಗಿದ್ದರು, ಅಂದರೆ ಶೋಕ್ದಾರ್ಗಳು ಹೆಚ್ಚಾಗಿದ್ದರು. ಒನ್ ಮೋರ್ ಇಂಟ್ರೆಸ್ಟಿಂಗ್ ವಿಚಾರವೆಂದರೆ ಸುನೀಲ ಜೈಲಿನಲ್ಲಿದ್ದಾಗ ಪಾರಿವಾಳಗಳ ಹುಚ್ಚು ಕಡಿಮೆ ಆಗ್ತಿದ್ದ. ನೋ ಚಾನ್ಸ್. ಹಾಗಾದರೆ ಸುನೀಲ ಜೈಲಿನಲ್ಲಿದ್ದಾಗ ಪಾರಿವಾಳಗಳ ಪ್ರೀತಿಯನ್ನು ಹೇಗೆ ನಿಭಾಯಿಸುತ್ತಿದ್ದ ಅಂತ ನಿಮಗೆ ಆಶ್ಚರ್ಯವಾಗಬಹುದು. ಸೈಲೆಂಟ್ ಸುನೀಲ ಜೈಲಿನಲ್ಲಿದ್ದಾಗಲೂ ಸಹ ಪಾರಿವಾಳಗಳನ್ನು ಸಾಕುತ್ತಿದ್ದ. ಸುನೀಲ್ ಲವ್ಡ್ ಪಿಜನ್ಸ್ ಮೋರ್ ದೆನ್ ಎನಿಥಿಂಗ್. ಅಲ್ಲ ರೀ, ಜೈಲಿನಲ್ಲಿ ಇದ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡ್ತಾರೆ, ಹೊರಗಡೆ ಅಂಡರ್ವರ್ಲ್ಡ್ನೇ ರಿಮೋಟ್ ಮಾಡ್ತಾರೆ. ಅಂಥದ್ರಲ್ಲಿ ಪಾರಿವಾಳ ಸಾಕೋತ್ತಪ್ಪ, ನೋ ಪ್ರಾಬ್ಲಮ್. ಓಕೆ, ಸುನೀಲನ ವಿಚಾರದಲ್ಲಿ ಫುಲ್ ಸ್ಟಾಪ್ ಇಟ್ಟು ಈಗ ಬೆಂಗಳೂರಿನ ಶೋಕ್ದಾರ್ಗಳ ಲಿಸ್ಟ್ ತೆಗೆಯೋಣ ಬನ್ನಿ. ಓಕೆ, ಲಿಸ್ಟ್ ಓಪನ್ ಮಾಡೋಕ್ಕೆ ಮುಂಚೆ ಒಂದು ಕ್ಲಾರಿಟಿ ಕೊಡ್ತೀನಿ. ಈ ಲಿಸ್ಟ್ನಲ್ಲಿ ಕೆಲವರು ಫೀಲ್ಡ್ನಲ್ಲಿ ಇರಬಹುದು, ಕೆಲವರು ಇಲ್ಲದೆಯೂ ಇರಬಹುದು, ಕೆಲವರು ಒಂಜಾಮಾನದಲ್ಲಿರ್ಬೋದು, ಈಗ ಇಲ್ಲದೇ ಇರ್ಬೋದು. ಸೊ ಡೋಂಟ್ ವರಿ, ಡೋಂಟ್ ಮಿಸ್ಟೇಕ್ ಮೀ, ಅನ್ಯತಾ ಭಾವಿಸಬೇಡಿ. ಎಲ್ಲದಕ್ಕೆ ಹೆಚ್ಚಾಗಿ ಡೋಂಟ್ ವರಿ ಮಾಡ್ಕೋಬೇಡಿ. ಶೋಕ್ದಾರ್ಗಳ ಲಿಸ್ಟ್ನ ತೆರೆಯೋಣ ಬನ್ನಿ. ಮೊದಲನೇದಾಗಿ ಅಂದಿನ ತುಂಬ ಪುರಾತನ ಪಾತಕಿ ಬೆಕ್ಕಿನ ಕಣ್ಣು ರಾಜೇಂದ್ರ ಅಲಿಯಾಸ್ ಕೆಂಚ ರಾಜೇಂದ್ರ ಅಲಿಯಾಸ್ ರಾಜೇಂದ್ರ ರಾಜಾಜಿನಗರದ KLE ಕಾಲೇಜಿನಲ್ಲಿ ಓದುತ್ತಿದ್ದ ಸಂದರ್ಭದಲ್ಲಿ ರಾಜೇಂದ್ರ ಕೂಡ ಮರಿಯಪ್ಪನ ಪಾಳ್ಯದಲ್ಲಿ ಹಕ್ಕಿಗಳನ್ನು ಸಾಕಿದ್ದ. ಓಕೆ, ನೆಕ್ಸ್ಟ್ ಪೇಜ್ ಹೋಗೋದಾದರೆ ಸೀದಾ ತಿಮ್ಮೇನಹಳ್ಳಿಗೆ ಹೋಗೋಣ ಬನ್ನಿ. ಅಂದಿಗೆ ತಿಮ್ಮೇನಹಳ್ಳಿ ಗೋವಿಂದ, ತಮ್ಮಯ್ಯ, ಮಾರೇನಹಳ್ಳಿ ಜಗ್ಗ, ಶಿವರಾಜ್ ಹೀಗೆ ಅನೇಕರು ತಿಮ್ಮೇನಹಳ್ಳಿಯಲ್ಲಿ ಪಾರೋಳಕ್ಕಿಗಳನ್ನ ಸಾಕಿದರು. ಎಷ್ಟೋ ಬಾರಿ ತಿಮ್ಮೇನಹಳ್ಳಿಯಲ್ಲಿ ಪಾರೋಳಕ್ಕಿ ವಿಚಾರವಾಗಿ ಆರಂಭಿಕ ಹೊಡೆದಾಟ ಬಡಿದಾಟಗಳು ಆಗಿವೆ. ಆ ನಂತರದ ಅದೇ ಭೂಗತ ಜಗತ್ತಿನ 3ನೇ ತಲೆಮಾರಿಗೆ ಬಂದರೆ ಅದೇ ತಿಮ್ಮೇನಹಳ್ಳಿಯ ಕರಿಯಾಚಂದ್ರ ಕೂಡ ಶೋಕ್ದಾರ. ಕರಿಯಾಚಂದ್ರ ಅಂದಿದ ತಕ್ಷಣ ಯಾರಪ್ಪ ಇದು ಅಂತ ನಿಮ್ಮ ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ಗೋವಿಂದನ ಹತ್ಯಾ ಯತ್ನದ ಪ್ರಮುಖ ಆರೋಪಿಯೇ ಈ ಕರಿಯಾಚಂದ್ರ. ಕಾಮಾಕ್ಷಿಪಾಳ್ಯದಲ್ಲಿ ಬಸವರಾಜ್, ದೇವರಾಜ್, ವಸಂತ್ ಅಲಿಯಾಸ್ ಓಸಿ, ವಾಟರ್ ಟ್ಯಾಂಕ್ ತೂತ ಹೀಗೆ ಮುಂತಾದ ಅನೇಕರಿದ್ದರು. ಈ ಕಡೆ ಗಾಯತ್ರಿ ನಗರದಲ್ಲಿ ಚಿಕ್ಕ, ಐಲ, ಡಿಂಗಿ ಸುಮಾರು ಜನ ಶೋಕ್ದಾರರೇ. ಮಾಗಡಿ ರೋಡ್ನ ಅಗ್ರಹಾರಕ್ಕೆ ಬಂದರೆ ಅಲ್ಲಿ ಗೋಳಿ ಸೋಮ,
ಮಲ್ಲೇಶ್ವರದ ಪೈಪ್ಲೈನ್ನಲ್ಲಿ ಬಾಬು, ವಿನಾಯಕ ಸರ್ಕಲ್ನ ಮಣಿ, ಪೂಕಯ್ಯ, ಶಂಕರ್ ಅಲಿಯಾಸ್ ರಾಯ್, ಹೀಗೆ ಅನೇಕ ಶೋಕ್ದಾರ್ಗಳಿದ್ದಾರೆ. ಶ್ರೀನಗರದ ಹಕ್ಕಿ ಶಿವ, ಹನುಮಂತನಗರದ ತುಂಬ ಹಿರಿಯ ಶೋಕ್ದಾರ್ ಅಂದರೆ ಹಕ್ಕಿ ಗೋಪಾಲ, ಕತ್ರಗುಪ್ಪೆಯ ಜಂಗ್ಲಿ ರಮೇಶ, ಸ್ಯಾಂಟ್ರೋಗಿರಿ, ಇಟ್ಮಡ್ಗು ಭುವನೇಶ್ವರ ನಗರದ ವಿಜಯಕುಮಾರ್ ಅಲಿಯಾಸ್ 20, ಶ್ರೀನಿವಾಸ್ ನಗರದ ರಾಮಾಚಾರಿ, ಗುರುಮೂರ್ತಿ ಅಲಿಯಾಸ್ ಬಳ್ಳ, ಪಾಲಾಕ್ಷ ಅಲಿಯಾಸ್ ಚಕ್ಲಿ, ಗವಿಪುರ ಗುಟ್ಟಳ್ಳಿಯ ಬೆಕ್ಕಿನಕಣ್ಣು ರಾಜಣ್ಣ, ವಾಲೇಸೀನ, ಲಕ್ಷ್ಮೀಪುರದ ಅಂಟುಗೋವಿಂದ, ಲಕ್ಷ್ಮೀಪುರದ ಶ್ರೀನಿವಾಸ್ ಅಲಿಯಾಸ್ ಬ್ರೂಸ್ಲಿ, ಸೈಕಲ್ ರವಿ, ವೆಂಕಟೇಶ್, ಪಾಂಡು, ಪಾರ್ವತಿಪುರದ ಮಾದೇಶ, ಹೀಗೆ ಅನೇಕರು ಫೀಲ್ಡ್ನಲ್ಲಿದ್ದವರು ಪಾರುಳಕ್ಕಿಗಳ ಶೋಕಿಯನ್ನು ಹೊಂದಿದ್ದರು. ಪ್ರಿಯ ವೀಕ್ಷಕರೇ, ಪಾರಿವಾಳಗಳಲ್ಲಿ ಹಲವು ಬಗೆಯ ಜಾತಿಗಳಿವೆ. ಒಂದೊಂದು ಜಾತಿಯ ಪಾರಿವಾಳ ಹಕ್ಕಿಗಳ ಒಂದೊಂದು ರೀತಿಯ ಅನೇಕ ವೈವಿಧ್ಯಮಯ ಚಲನವಲನಗಳಿವೆ. ತಾರಾ, ಚೀನಿ, ಗುಲ್ದಾರ್, ತಿರೇವಾಲ್, ಧೂಮಾ, ಸಬ್ಜಾ, ರೇಕ್ದಾರ್, ಮಕ್ಷಿ, ಬೂರಿ, ಕತಾನ್, ತಾಮ್ರಲ್, ಕನ್ಸಿ, ಗೇರ್ವಾ, ದುಬ್ಬಾಸ್, ಜಾಕ್, ಹೀಗೆ ಪಾರಿವಾಳಗಳ ಬ್ರಹ್ಮಾಂಡವನ್ನೇ ತೆರೆದಿಡಬಹುದು. ಶೋಕ್ದಾರ್ಗಳಲ್ಲಿ ರಾ ನ್ಯೂಸ್ನ ಒಂದು ವಿನಂತಿ ಏನೆಂದರೆ, ತಾವೆಲ್ಲರೂ ದಯಮಾಡಿ ರಾ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕೆಂದರೆ ಪಾರಿವಾಳಗಳ ಬ್ರಹ್ಮಾಂಡ ಲೋಕವೇ ರಾ ನ್ಯೂಸ್ನಲ್ಲಿ ಮುಂದೆ ಹಂತ ಹಂತವಾಗಿ ತೆರೆದುಕೊಳ್ಳಲಿದೆ. ಧನ್ಯವಾದಗಳು. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.